ರೀತಿಯಲ್ಲಿ ದೊಡ್ಡ ದೊಡ್ಡ ಮಾತಾಡ್ತೇವೆ, ಈ ಸಂಸಾರ ನಶ್ವರ ಎಲ್ಲ ಹೇಳ್ತೇವೆ. ನಂತರ ಏನು ಮಾಡ್ತೇವೆ? ಯಾರಿಗಾದ್ರೂ ಹುಷಾರಿಲ್ಲದಿದ್ದರೆ ಮನೆಯಲ್ಲಿ ಯಾರ್ಯಾರ ಹತ್ರ ಸಾಲ ಗೆಲ್ತು ತಿರ್ಗಾಡಬೇಕಾಗ್ತದೆ. ಬಾಯಲ್ಲಿ ಮಾತಾಡೋದು. ಇದಕ್ಕೆ ನಾನು ಹೇಳೋದು ಅಧ್ಯಾತ್ಮ ಅಂತ ಹೇಳಿದರೆ ಯಾವ ರೀತಿ ನಿಮಗೆ ಉಲ್ಟಾ ಆಗ್ತದೆ ಅಂತ. ಯಾಕೆ ನೀವು ಅದನ್ನೆಲ್ಲ ಡಿನೈ ಮಾಡ್ತಾ ಹೋಗಬೇಕು? ಮುದುಕಾಗಿರ್ತಾನೆ, ಇನ್ನೂ ಕೂಡ ಕಣ್ಣು ಆಚೆ ಆಚೆ ತಿರುಗಾಡ್ತಾ ಇರ್ತದೆ. ಇದನ್ನೇ ಶಂಕರಾಚಾರ್ಯರು ಹೇಳಿದ್ದು, ಅಂಗಂ ಫಲಿತಂ ಗಲಿತಂ ಮುಂಡಂ ದಶನವೀನಂ ಜಾತಂ ತುಂಡಂ ವೃದ್ಧೋಯಾತಿ ಗೃತ್ವಾದಂಡಂ ತದಪಿನ ಮುಂಚತ್ಯಾಶಾವಿಂಡಂ ಅಂತ. ಮುದುಕಾಗಿದ್ದಾನೆ, 90 ವರ್ಷ ಆಗಿದ್ದಾನೆ, ಜೀವನ ಇಡೀ ಕಾಮವನ್ನು ದೂಷಿಸ್ತಾ ಇದ್ದಾನೆ, ಮಾಡುವುದು ಅದನ್ನೇ. ಜೀವನ ಇಡೀ ಹಣವನ್ನು ದೂಷಿಸುವುದು, ನಾಳೆ ಹಣ ಬೇಕಾದರೆ ಇಲ್ಲಿ ಹೋಗುವುದು. ನೀವು ಯಾವ್ಯಾವ ಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ಹೋಗ್ತೀರಾ ಭಗವಂತನ ಹತ್ರ ಕೇಳಲಿಕ್ಕೆ, ಅಲ್ಲಿ ಪೂಜೆ ಮಾಡುವ ನಿಮ್ಮ ತಟ್ಟೆಯನ್ನು ನೋಡ್ತಾ ಇರ್ತಾನೆ ಎಲ್ಲಿ ಬೀಳ್ತದೆ ಹಣ ಅಂತ. ಅವನಿಗೆ ಅಲ್ಲಿ ಕೇಳ್ಬೋದು ಅಂತ ಅನಿಸುವುದಿಲ್ಲ. ಯಾವುದೇ ಒಂದು ಜನರ ಬಗ್ಗೆ ಆಗಲಿ ಯಾವುದೇ ವೃತ್ತಿಯ ಬಗ್ಗೆ ಆಗಲಿ ಹೇಳ್ತಿಲ್ಲ, ಬಟ್ ವಾಸ್ತವ ಅದು. ಸೊ ಸಿಂಪಲ್ ಆಗಿ ಬದುಕುವುದನ್ನು ಕಲಿಯಿರಿ. ಸಿಂಪಲ್ ಆಗಿ ಸಾಧನೆ ಮಾಡಿ, ಸಾಧನೆಯನ್ನು ಆ ತಾಯಿಗೆ ಅರ್ಪಿಸಿ, ಉಳಿದ ಕರ್ಮಗಳನ್ನು ಗಂಗೆಯಲ್ಲಿ ಮುಳುಗುವ ಮೂಲಕ, ಒಳ್ಳೆ ಕೆಲಸ ಮಾಡೋ ಮೂಲಕ, ಯಾವುದೇ ಕರ್ಮ ಮಾಡೋ ಮೊದಲು ಅದನ್ನು ಕ್ವಶನ್ ಮಾಡಿ. ಇದು ನನಗೆ ಆದರೆ ಓಕೆಯಾ? ಓಕೆ ಅಂತ ಹೇಳಿದರೆ ಮಾಡಿ, ಇಲ್ಲದಿದ್ದರೆ ಮಾಡಬೇಡಿ. ಆಗ ಕರ್ಮ ಕ್ಲಿಯರ್ ಆಗ್ತಾ ಹೋಗ್ತದೆ. ಹೆಚ್ಚು ಜನ ಬೇಕಂತೆಲ್ಲ, ಎಷ್ಟೋ ಜನರಿಗೆ ನಾನು ಹೇಳಿದ್ದನ್ನು ಮಾಡಿದವರಿಗೆ ಬಂದಿದೆ ರಿಸಲ್ಟ್. ಆಟೋಮೆಟಿಕಲಿ ಜೀವನ ಬದಲಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಖುಷಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲದಿದ್ದರೆ ನಿಮ್ಮ ಹತ್ರ ಹಣ ಇದ್ದ ಮಾತ್ರಕ್ಕೆ ಖುಷಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಜೀವನವನ್ನು ಬದಲಾಯಿಸಬೇಕಂತ ಹೇಳಿದರೆ ಎರಡೇ. ಒಂದು, ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇ, ನಮಗೆ ಯಾವುದು ಇಷ್ಟ ಆಗೋದಿಲ್ವೋ ಅದನ್ನು ಬೇರೆಯವರಿಗೆ ಮಾಡಲಿಕ್ಕೆ ಹೋಗಬಾರ್ದು. ಇನ್ನೊಂದು, ಕ್ಲಾರಿಟಿ ಇರಬೇಕು ನಮ್ಮ ಮೈಂಡಲ್ಲಿ. ಯಾವುದು ಕೂಡ ನಾವು ಅದನ್ನೆಲ್ಲ ಎಂಜಾಯ್ ಮಾಡಲಿಕ್ಕೆ ಹೋಗಬಾರ್ದು. ದುಃಖವನ್ನು ಮತ್ತು ಅಟೆನ್ಷನ್ ಗೇನಿಂಗನ್ನು ಮತ್ತು ಪದೇ ಪದೇ ನಮ್ಮ ಕಷ್ಟವನ್ನು ಹೇಳ್ಕೊಳ್ಳೋದು ಬೇರೆಯವರಿಗೆ. ಯಾರಾದರೂ ತುಂಬ ಏನು ಖುಷಿಯಾಗಿದ್ದೀರಾ, ಅಯ್ಯೋ ರಾಮ ನಮ್ಮ ಪ್ರಾಬ್ಲಮ್ ನಮಗೆ ಅಂತ ಹೇಳಿದರೆ ಖುಷಿಯನ್ನು ಕೂಡ ನಾವು ಎಂಜಾಯ್ ಮಾಡೋದಿಲ್ಲ. ಓಕೆ, ಯಾರಿಗಾದರೂ ಹುಷಾರಿಲ್ಲದಿದ್ದರೆ ನನಗೆ ಕೂಡ ಹುಷಾರಿಲ್ಲ ಅಂತ ಹೇಳ್ತೇವೆ. ಅಂದರೆ ಪ್ರತಿಯೊಂದನ್ನು ಕೂಡ ನಾವು ಒಳ್ಳೆಯದನ್ನು ಇದು ಮಾಡೋದಿಲ್ಲ, ಎಂಜಾಯ್ ಮಾಡೋದಿಲ್ಲ. ಒಳ್ಳೆಯದನ್ನು ಎಂಜಾಯ್ ಮಾಡಲಿಕ್ಕೆ ಕಲಿಬೇಕು, ಖುಷಿಯಾಗಿರುವುದನ್ನು ಕಲಿಬೇಕು. ಆಗ ಆಟೋಮೆಟಿಕಲಿ ನಮ್ಮ ಲೈಫಲ್ಲಿ ಅದೇ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು, ಕೂತು ಯೋಚನೆ ಮಾಡಬೇಕು, ಅಫರ್ಮೇಷನ್ ಹೇಳಬೇಕು. ಅಫರ್ಮೇಷನ್ ವರ್ಕ್ ಆಗ್ತದೆ ಕೆಲವರಿಗೆಲ್ಲ. ಯಾರಿಗೆ ಫೀಲಿಂಗ್ ಕನೆಕ್ಟ್ ಆಗಿರ್ತಾರೋ ಅವರಿಗೆ ವರ್ಕ್ ಆಗ್ತದೆ. ಯೂನಿವರ್ಸ್ ಫೀಲಿಂಗನ್ನು ತಗೊಳ್ಳೋದು, ಯೂನಿವರ್ಸ್ ಪಿಕ್ಚರನ್ನು ತಗೊಳ್ಳೋದು. ನಿಮ್ಮ ಮೈಂಡಲ್ಲಿ ಪಿಕ್ಚರ್ ಇದ್ದರೆ ಅದು ತಗೊಳ್ತದೆ. ಖಾಲಿ ಬಾಯಲ್ಲಿ ಅಫರ್ಮೇಷನ್ ಹೇಳಿದರೆ ವರ್ಕ್ ಆಗೋದಿಲ್ಲ. ನಿಮಗೀಗ ದೊಡ್ಡ ರೋಗ ಇದೆ, ಮೈಯಲ್ಲಿ ತುಂಬ ನೋವಿದೆ, ನೀವು ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಿದರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ ಅದನ್ನು. ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು ಅದನ್ನು. ನಾನು ದಿನೇ ದಿನ ನನ್ನ ಆರೋಗ್ಯ ಉತ್ತಮ ಆಗ್ತಾ ಇದೆ, ಈ ರೀತಿ ಹೇಳಬೇಕು. ಅಫರ್ಮೇಷನ್ ಹೇಳೋದಾದರೆ ನಾನೇ ಅಫರ್ಮೇಷನನ್ನು ಯಾವತ್ತೂ ಕೂಡ ಸಜೆಸ್ಟ್ ಮಾಡೋದಿಲ್ಲ ನಿಮಗೆ. ಅಥವಾ ನನ್ನ ಹತ್ರ 1 ರೂಪಾಯಿ ಇಲ್ಲ, ನಾನು ಕೋಟ್ಯಾಧಿಪತಿ ಅಂತ ಹೇಳಿದರೆ ಆಗೋದಿಲ್ಲ. ಫೀಲಿಂಗ್ ಇದ್ದರೆ, ಆ ಸೀನನ್ನು ನೀವು ನೋಡಿದರೆ ಮಾತ್ರ ಸಬ್ ಕಾನ್ಷಿಯಸ್ ಮೈಂಡ್ ತಗೊಳ್ತದೆ. ಇಲ್ಲದಿದ್ದರೆ, ನಾನು ಮೊನ್ನೆ ಕ್ಲಾಸಲ್ಲಿ ಒಂದು ಜೋಕ್ ಹೇಳಿದ್ದೆ ನಿಮಗೆ, ಸುಲಭ ಶೌಚಾಲಯಕ್ಕೆ ಎಂಟ್ರಿ ಆದದ್ದು, ಅರ್ಥ ಆಯ್ತಲ್ವಾ? ಈ ರೀತಿ ಅತಿ ಬುದ್ಧಿವಂತಿಕೆ ಮಾಡಿದರೆ, ಅದೇ ಒಬ್ಬ ಹೇಳ್ತಾ ಇದ್ದಂತೆ, ನಾನು ಆರಾಮದಲ್ಲಿ ಕೂತಲ್ಲೇ ಕೂತಿರಬೇಕು, ನನಗೆ ಏನು ಕೆಲಸ ಇರಬಾರ್ದು, ಎಲ್ಲ ಕಡೆಯಿಂದ ಅವರವ್ರ ಕೆಲಸ ಅವರವ್ರು ಮಾಡ್ತಾ ಇರಬೇಕು, ನನಗೆ ಕೂತಲ್ಲೇ ಹಣ ಬರ್ತಾ ಇರಬೇಕಂತ. ಓಕೆ, ಅದು ಮ್ಯಾನಿಫೆಸ್ಟ್ ಆಯಿತು. ಅವರು ಸುಲಭ ಶೌಚಾಲಯದಲ್ಲಿ ಕೆಲಸಕ್ಕಿದ್ದಂತೆ ಎಲ್ಲರೂ ಅವರವರ ಕೆಲಸ ಮಾಡ್ತಾ ಇದ್ದಾರೆ, ತನ್ನಷ್ಟೇ ಕೂತಲ್ಲಿಗೆ ಅವನಿಗೆ ಹಣ ಬರ್ತಾ ಇದೆ. ಸೊ ಇದರಲ್ಲೆಲ್ಲ ತುಂಬ ರಹಸ್ಯಗಳಿದೆ ನೋಡಿ. ನಾವು ಸೀತೆಗೆ ತುಂಬ ಕಷ್ಟ ಬಂತು, ಈ ರೀತಿ ಎಲ್ಲ ಸೀತೆ ಪರವಾಗಿ ಮಾತಾಡ್ತೇವೆ. ನಾನು ಹೇಳುದು, ಸೀತೆ ಕಷ್ಟಪಟ್ಟಳು ಅಂತ ನಾವು ಹೇಳ್ತೇವೆ, ಹಾಗೇನಿಲ್ಲ. ಸೀತೆ ತನ್ನ ಕರ್ಮವನ್ನು ತಾನೇ ಮಾಡಿಕೊಂಡದ್ದು. ಹೇಗೆ ಅಂತ ಕೇಳ್ತೀರ ಅಂತ ಹೇಳಿದರೆ, ಸೀತೆಗೆ ಬಂಗಾರದ ಜಿಂಕೆಯ ಮೇಲೆ ಆಸೆ ಬಂತು, ಹೌದಲ್ವಾ? ರಾವಣ ಅಷ್ಟು ಶಕ್ತ, ಅಷ್ಟೆಲ್ಲ ಆಗಿದ್ದವ, ಹೇಗಾದರೂ ಮಾಡಿ ಅವನಿಗೆ ಸೀತೆಯನ್ನು ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ಬೋದಿತ್ತು. ಬಟ್ ಅವನೇನು ಹೇಳಿದ ಮಾರೀಚನ ಹತ್ರ, ನೀನು ಬಂಗಾರದ ಜಿಂಕೆಯ ರೂಪದಲ್ಲಿ ಹೋಗು. ಯಾಕೆಂತ ಹೇಳಿದ್ರೆ ಅವನಿಗೆ ಕೂಡ ಗೊತ್ತಿತ್ತು, ರಾವಣ ಮಹಾಮೇಧಾವಿ, ಅವನಿಗೆ ಗೊತ್ತಿತ್ತು ಸೀತೆಗೆ ಆ ಬಂಗಾರದ ಮೇಲೆ, ಸ್ವರ್ಣದ ಮೇಲೆ, ಇದರ ಮೇಲೆ ಸ್ವಲ್ಪ ಆಸಕ್ತಿ ಇದೆ ಅಂತ. ಅವಳು ರಾಮನೊಟ್ಟಿಗೆ ಎಲ್ಲವನ್ನು ಬಿಟ್ಟು ಬಂದಿರಬಹುದು, ಬಟ್ ಅವಳಿಗೆ ಅದರ ಮೇಲೆ ಆಸೆ ಇದೆ ಇಂಟರ್ನಲ್ಲಿ. ಸೊ ಆಕೆ ಆ ಬಂಗಾರದ ಜಿಂಕೆಯನ್ನು ಬಯಸ್ತಾಳೆ. ರಿಸಲ್ಟ್ ಎಲ್ಲಿಗೆ ಬಂತು?
ಸ್ವರ್ಣ ಲಂಕೆಗೆ ಹೋದ್ಲು. ಬಂಗಾರದ ಮೇಲಿನ ಆಸೆ ಅವಳನ್ನು ಅಲ್ಲಿಗೆ ತಗೊಂಡೋಯ್ತು. ಅದಕ್ಕೆ ನಾನು ಹೇಳೋದು, ಕ್ಲಾರಿಟಿಯಾಗಿ ನೋಡಬೇಕು ಸೀನನ್ನು, ಏನಾಗಬೇಕಂತ. ಇಲ್ಲದಿದ್ದರೆ ಅದು ಉಲ್ಟಾ ಆಗ್ತದೆ ಅಫರ್ಮೇಷನ್ ಎಲ್ಲ. ಈಕೆ ಬಂಗಾರವನ್ನು ಬಯಸಿದ ಕಾರಣ ಸ್ವರ್ಣಲಂಕೆಗೆ ಹೋದ್ಲು. ಆ ಬಂಗಾರ ಬಯಸಿದ್ದು ಕೂಡ ಅವಳ ವಿಧಾನ ಹೇಗಿತ್ತು? ಸೀತೆ ಸ್ವಲ್ಪ ಉಂಟಲ್ಲ, ಸೀತೆಯನ್ನು ನೀವು ಬೇರೆ ರೀತಿ ನೋಡಿದರೆ, ಅಲ್ಲ ನೀವು ಅದನ್ನು ಧಾರ್ಮಿಕವಾಗಿ ಅಥವಾ ನಾನೇನು ತಪ್ಪು ಮಾತಾಡ್ತಿದ್ದೇನೆ ಆ ರೀತಿ ತಿಳ್ಕೊಬೇಡಿ, ಬಟ್ ಸೀತೆಯನ್ನು ಬೇರೆ ಆ್ಯಂಗಲಿಂದ ನೋಡಿದರೆ ಸೀತೆದು ಸ್ವಲ್ಪ ಒಂಥರ ಬೇರೆ ಥಿಂಕಿಂಗ್ ಅವರದ್ದು. ಹೇಗಂತ ಹೇಳಿದರೆ, ನನಗೆ ಆ ಜಿಂಕೆ ಬೇಕೇ, ರಾಮ ಹೇಳ್ತಾರೆ ಅಷ್ಟು ಕೂಡ. ರಾಮನ ಮೇಲೆ ಆಕೆಗೆ ನಂಬಿಕೆ ಇರಬೇಕಿತ್ತಲ್ವಾ? ಅಷ್ಟು ಹೇಳಿದರೆ ಕೂಡ ಆಕೆ ಕೇಳೋದಿಲ್ಲ. ಆ ಜಿಂಕೆ ನನಗೆ ಬೇಕೇ, ನನಗೆ ಅದು ಸಿಗದಿದ್ದರೆ ಕೊಂದಾದರೂ ತನ್ನಿ, ಅದರ ಚರ್ಮದಿಂದ ನಾನು ಇದು ಮಾಡ್ತೇನೆ, ನನಗೆ ಬಟ್ಟೆ ಹೊಲಿತೇನೆ, ಈ ರೀತಿಯಲ್ಲ ಅಂತ ಹೇಳಿದರೆ ತನಗೆ ಯಾವುದು ಬೇಕಾ ಅದರ ನೋವನ್ನು ನೋಡೋದಿಲ್ಲ ಆಕೆ. ಆ ಜಿಂಕೆಯನ್ನು ಕೊಂದರೆ ಅದಕ್ಕೆ ಎಷ್ಟು ನೋವಾಗ್ಬೋದು, ಅರ್ಥ ಆಯ್ತಲ್ವಾ? ಅಥವಾ ನನ್ನ ಸ್ವಾರ್ಥಕ್ಕೋಸ್ಕರ ಅದರ ದೇಹವನ್ನು ನಾನು ಯಾಕೆ ಬಯಸ್ತಿದ್ದೇನೆ, ಇದನ್ನು ಸೀತೆ ಅರ್ಥ ಮಾಡಿಕೊಳ್ಳಿಲ್ಲ. ಈಗ ನಾನೊಂದು ಹೇಳ್ತೇನೆ, ನೀವು ಮೆಚುರಿಟಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ರಾವಣನಿಗೂ ಸೀತೆಗೂ ಏನು ವ್ಯತ್ಯಾಸ ಇದೆ? ರಾವಣನ ಎಲ್ಲ ಕೆಟ್ಟವ ಅಂತ ಹೇಳ್ತೇವೆ, ಹೌದು, ಓಕೆ. ಬಟ್ ರಾವಣ ತನ್ನ ಸ್ವಾರ್ಥಕ್ಕೋಸ್ಕರ ಸೀತೆಯ ದೇಹವನ್ನು ಬಯಸಿದ, ಸೀತೆ ತನ್ನ ಸ್ವಾರ್ಥಕ್ಕೋಸ್ಕರ ಜಿಂಕೆಯ ದೇಹವನ್ನು ಬಯಸಿದ್ಲು, ಹೌದಲ್ವಾ? ಸೊ ಇಂಟರ್ನಲ್ಲಿ ಎರಡು ಕೂಡ ಒಂದೇ ಅಲ್ವಾ? ಅದಕ್ಕೆ ಆಕೆಗೆ ಶಿಕ್ಷೆ ಸಿಕ್ಕಿತ್ತು. ನಾವು ಆಕೆ ಕಷ್ಟಪಟ್ಲು, ನಿಜವಾಗಿ ರಾಮರು ಕಷ್ಟಪಟ್ಟದ್ದು, ಸೀತೆ ಅಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ. ಮತ್ತು ಲಕ್ಷ್ಮಣನಿಗೆ ಆಕೆ ಬೈದಿದ್ದಾಳೆ, ಅದು ಕೂಡ ಇದೆ. ಅಗ್ನಿ ಪರೀಕ್ಷೆಯಲ್ಲಿ ಕೂಡ ರಾಮನ ವಿಧಾನ ಅದು. ರಾಮನ ಬಗ್ಗೆ ಇನ್ನೊಮ್ಮೆ ಮಾತಾಡ್ತೇನೆ ನಾನು. ಎಲ್ಲದಕ್ಕೂ ಆಕೆ ಮಾಡ್ಕೊಂಡದ್ದು. ಲಕ್ಷ್ಮಣನಿಗೆ ನೋಡಿ ಎಷ್ಟು ವರ್ಡ್ ಯೂಸ್ ಮಾಡ್ತಾಳೆ. ಮತ್ತು ಆಕೆಗೆ ಅಗ್ನಿ ಪರೀಕ್ಷೆ ಬಂದಾಗ ರಾಮ ಹೇಳುವಾಗ ನಮಗೆ ಬೇಸರ ಆಗ್ತದೆ. ಬಟ್ ಆಕೆ ಲಕ್ಷ್ಮಣ ಕನಸಲ್ಲಿ ಅನಿಸಿದ್ದನ್ನು ಆಕೆ ಹೇಳ್ತಾಳೆ ಅಲ್ವಾ? ನೀನು ನನ್ನ ಆಶೆಯಿಂದಲೇ ನೀನು ಬಂದದ್ದು ರಾಮನೊಟ್ಟಿಗೆ. ಯಾಕೆ ಅಂತ ಹೇಳಿದ್ರೆ ಇಂಟರ್ನಲ್ಲಿ ಆಕೆಗೆ ಇತ್ತು ಅದೆಲ್ಲ. ಲಕ್ಷ್ಮಣ ಬಂದದ್ದು ಅದಕ್ಕೆ ಅಲ್ಲ, ಬಟ್ ಆಕೆ ಸೀತೆ ನೇರವಾಗಿ ಹೇಳ್ತಾಳೆ, ನೀನು ನನಗೋಸ್ಕರ ನೀನು ಬಂದದ್ದು, ರಾಮನಿಗೋಸ್ಕರ ಬಂದದ್ದಲ್ಲ ನೀನು, ಬಟ್ ನಾನು ನಿಂಗೆ ಸಿಗುದಿಲ್ಲ, ಈ ರೀತಿ ಅಲ್ಲ. ಇದಕ್ಕೆ ನಾವು ಹೇಳುದು, ಈ ಕರ್ಮಗಳು ಸುಮ್ಮನೆ ಕೂತು ತಲೆಯಿಂದ ಕೂಡ ಕರ್ಮಗಳಾಗ್ತದೆ ಅಂತ. ಅದಕ್ಕೆ ಆಕೆ ಅನುಭವಿಸಿದ್ಲು ಅದನ್ನು. ಇದೆಲ್ಲ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಸಿಂಪಲ್ ಆಗಿ ನೀವು ಕರ್ಮವನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ ಇದೇ ಆತ್ಮನಾ ಪ್ರತಿಕೂಲಾನಿ ಪರೇಶಾನ ಸಮಾಚರೇತ್. ಯಾವುದೇ ಕರ್ಮ ಮಾಡಿ ಅದನ್ನು ನೀವು ಇಷ್ಟಪಟ್ಟ ಶಕ್ತಿಗೆ ಅಥವಾ ಯೂನಿವರ್ಸಿಗೆ ಅದನ್ನು ಅರ್ಪಣೆ ಮಾಡಿ, ಅದು ನಿಮಗೆ ವಾಪಸ್ ಬಂದೇ ಬರ್ತದೆ. ಬಟ್ ನೀವು ಬಂದೇ ಬರ್ತದೆ ಅಂತ ಅರ್ಪಣೆ ಮಾಡಬಾರ್ದು, ಅದನ್ನು ಕೊಡ್ತಾ ಇರಬೇಕು ನಿಮ್ಮಿಂದ ಎಷ್ಟಾಗ್ತದೆ. ಈಗ ನೋಡಿ, ಯಾರಾದರೂ ಒಂದು ದೊಡ್ಡ ಮನುಷ್ಯರು ಇರ್ತಾರೆ, ನಿಮ್ಮ ಹತ್ರ ಸ್ವಲ್ಪ ಇದನ್ನು ಇಟ್ಕೊಳ್ಳಿ ಅಂತ ಕೊಟ್ಟರೆ ಅವರು ಅದನ್ನು ಖರ್ಚು ಮಾಡ್ತಾರಾ? ಇಲ್ಲ, ನಿಮಗೆ ಅದಕ್ಕಿಂತ ಜಾಸ್ತಿ ಹಾಕಿ ಕೊಡ್ತಾರೆ. ಬಟ್ ನೀವು ಕೊಡ್ತಾ ಇದ್ದೀರಲ್ಲ, ಆ ಫೀಲ್ ಆಗ್ತದೆ ಅಲ್ಲಿ. ಓಕೆ, ಅದರ ನಂತರ ಕರ್ಮವನ್ನು ಮಾಡಬೇಕು. ಯಾವ ಕರ್ಮ ಮಾಡೋ ಮೊದಲು ಕೂಡ ಇದು ನನಗೆ ಓಕೆಯಾ, ಇದನ್ನು ಆಲೋಚನೆ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ಕರ್ಮ ಸಿದ್ಧಾಂತ ನಿಮಗೆ ಅರ್ಥ ಆಯ್ತು ಅಂತ ಲೆಕ್ಕ. ನೋಡಿ, ದ್ರೌಪದಿಯ ಬಗ್ಗೆ ಕೂಡ ಒಂದು ಕತೆ ಬರ್ತದೆ. ಇದಕ್ಕೆ ನಾನು ಹೇಳುದು, ಬಯಸುವುದು, ಮ್ಯಾನಿಫೆಸ್ಟೇಷನ್ ಎಲ್ಲ ಹೇಳ್ತಾರೆ. ಕೆಲವರೆಲ್ಲ ಫೋನ್ ಮಾಡಿ ಕೇಳ್ತಾರೆ ಬೆಳಿಗ್ಗೆ, ಸರ್ ನಮಗೆ ಇದು ಮ್ಯಾನಿಫೆಸ್ಟ್ ಮಾಡಿಕೊಡ್ತೀರಾ ಸರ್, ಅದು ಮ್ಯಾನಿಫೆಸ್ಟ್ ಮಾಡಿಕೊಡ್ತೀರಾ ಅಂತ ಹೇಳಿದರೆ ಜನರಿಗೆ ಎಲ್ಲವೂ ಕೂಡ ಈ ಅತಿ ಬುದ್ಧಿವಂತಿಗೆ ಆದರೆ ತುಂಬ ಕಷ್ಟ. ಯಾವುದನ್ನು ಕೂಡ ಅದು ಉಲ್ಟವೇ ತಗೊಳ್ತಾರೆ ಅವರು. ಈಗ ಈ ಯೂನಿವರ್ಸ್, ಮ್ಯಾನಿಫೆಸ್ಟೇಷನ್, ಇದು ಕೂಡ ಲಾಸ್ ಆಫ್ ಅಟ್ರಾಕ್ಷನ್, ಇದು ಕೂಡ ಒಂಥರ ಅದನ್ನು ಅಪಾರ್ಥ ಆಗಿ ಹೋಗಿದೆ. ಈಗ ತಾಜ್ ಮಹಲ್ ಅನ್ನು ಇಲ್ಲಿ ಮಂಗಳೂರಿಗೆ ತಗೊಂಡು ಬನ್ನಿ ಅಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗ್ತದೆ, ಅಥವಾ ನಾನು ಪ್ರಧಾನಮಂತ್ರಿ ಆಗ್ಬೇಕಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗ್ತದೆ? ಆ ರೀತಿ ಆಗೋದಾದ್ರೆ ರಾಹುಲ್ ಗಾಂಧಿ ಅವರು ಯಾವಾಗೂ ಆಗಬೇಕಿತ್ತು, ಹೌದಲ್ವಾ? ಆ ರೀತಿ ಆಗೋದಿಲ್ಲ. ಕೆಲವು ವಿಷಯದಲ್ಲಿ ವರ್ಕ್ ಆಗ್ತದೆ, ಯಾವುದರಲ್ಲಿ ಕೂಡ 100% ಆಗೋದಿಲ್ಲ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು, ಅರ್ಥ ಆಯ್ತಲ್ವಾ? ಸೊ ದ್ರೌಪದಿ ಏನು ಮಾಡಿದ್ಲು, ಎಲ್ಲವೂ ನನಗೆ ಬೇಕು, ಆ ರೀತಿ ಆಗುದಿಲ್ಲ, ಎಲ್ಲದರಲ್ಲೂ ಕರ್ಮ ಅಂತ ಇರ್ತದೆ. ದ್ರೌಪದಿ ಏನು ಕೇಳ್ತಾಳೆ ಅಂತ ಹೇಳಿದರೆ, ನನಗೆ ತುಂಬ ಧಾರ್ಮಿಕನಾದ, ತುಂಬ ಸ್ಮಾರ್ಟ್ ಇರುವಂಥ, ತುಂಬ ಒಳ್ಳೆ ದೇಹ ಇರುವಂಥ, ತುಂಬ ಸೌಂದರ್ಯವಾಗಿರುವಂಥ, ತುಂಬ ಜ್ಞಾನಿಯಾಗಿರುವಂಥವ ಬೇಕು ಅಂತ ಆಕೆಯ ಕಲ್ಪನೆ ಇತ್ತಂತೆ. 5 ಸಲ ಕೇಳಿದ್ಲಂತೆ ಆಕೆ. ಈ ಎಲ್ಲ ಗುಣಗಳು ಒಬ್ಬನ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಆಕೆಗೆ ಅದು 5 ಬಂತು. ಧಾರ್ಮಿಕನಾದ ಯುಧಿಷ್ಠಿರ, ಸ್ಮಾರ್ಟ್ ಇರುವಂಥ ಅರ್ಜುನ, ಬಾಡಿ ಬಿಲ್ಡರ್ ಆಗಿರುವಂಥ ಭೀಮ, ಸುಂದರನಾಗಿರುವಂಥ ನಕುಲ, ಮತ್ತು ಜ್ಞಾನಿಯಾಗಿರುವಂಥ ಸಹದೇವ. 5 ಬಂತು. ನೋಡಿ, ಇದನ್ನೇ ಹೇಳುವುದು,